ಅತೀಕ್ ಅಂತ. ಏನು ಗೊತ್ತು ಹೇಳಿ, ಏನಾಯಿತು ಏನು? ಇಲ್ಲ, ನಮ್ಮ ಏರಿಯಾ ಅವನೇ ಅವರು ಹುಡುಗ. ಅಲ್ಲೇ ಮನೆ ಹತ್ರ ಅವನು ಸೋಫೆ ಗಿಫೆ ಮಾಡೋದು, ಮನೆ ಹತ್ರನೇ ಆರ್ಡ್ರ್ ತೊಗೊಂಡು ಸೋಫೆ ಗಿಫೆ ಮಾಡೋದು. ಆ ಥರ ಆಯ್ತಂತ ಗೊತ್ತಾಯ್ತು ನಮಗೆಲ್ಲ ಬೆಳಗ್ಗೆ. ಅದೇ ಈ ಥರ ಯಾರೋ ರಾತ್ರಿ ಏನೋ ಹುಡುಗೇನು ಗಲಾಟೆ ಆಗಿಬಿಟ್ಟು ಏನೋ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಇಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ನಮ್ಮ ಏರಿಯಾವ್ರು ಎಲ್ಲರೂ ಸೇರಿ ಇಲ್ಲಿ ಬಂದು ನೋಡಿ. ಇಲ್ಲ, ನಮ್ಗೆ ಗೊತ್ತಾಯಿತು ಬೆಳಗ್ಗೆ ಆ ಥರ ಫೋನ್ ಬಂದಿದೆ, ಯಾರೋ ಸಾಯಿಸ್ಬಿಟ್ಟಿರಂತ. ನಾವೆಲ್ಲ ಬೆಳಗ್ಗೆ ಬಂದು ಇಲ್ಲಿ ನಮ್ಮ ಕೌನ್ಸಿಲರು ಇದ್ದಾರೆ, ಬಾಬಾಜಾನ್ ಅಂತ. ನಮ್ಮ ಏರಿಯಾ ಪ್ರೆಸಿಡೆಂಟ್ ಆಗಿದ್ದರು ಮೊದಲು ಅವರು, ಬಾಬ್ಜಾನ್. ಅವರು ಜೊತೆಗೆ ಬಂದಿದ್ದಾರೆ. ಅವರು ಎಲ್ಲ ಬೆಳಗ್ಗೆ ಬಂದು ಎಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ ಸರ್. ಫ್ರೆಂಡ್ಸು ಜೊತೆಗೆ ಇದ್ದಿದ್ದಂತೆ, ಅವ್ರ ಫ್ರೆಂಡೇ ಅಂತ ಹೇಳ್ತಾರೆ ಕೆಲವರು. ಅದು ಏನು ಗಲಾಟೆ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ. ಇಬ್ಬರು ಕೊಡ್ದವ್ರೆ, ಅದು ಯಾರೇನು ಇದು ಮಾಡ್ಕೊಳವ್ರೆ ಅದು ನಮ್ಗೆ ಗೊತ್ತಿಲ್ಲ. ಏನಿಲ್ಲ, ಅದಕ್ಕೆಲ್ಲ ಅವರು ಅಲ್ಲಿ ಬಾರ್ ಹತ್ರನೂ ಇವಾಗ 2-3 ಆಗಿದೆ ಅಂತಾರೆ. ಅಲ್ಲಿ ಅವ್ರಿಗೇನು 12 ಗಂಟೆವರೆಗೆ ಬಾರ್ ಇರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಏನಾನ ಹೇಳಿ ಸ್ವಲ್ಪ ಬಾರನ್ನು ಕಂಟ್ರೋಲ್ ಮಾಡಬೇಕಲ್ಲಿ. ಅಲ್ಲಿ ಮೇನು ಲೈಟ್ಸ್ ಇಲ್ಲ, ಏನಿಲ್ಲ. ನೀವು ನೋಡಿ, ಆ ಮಾವು ಪೆಟ್ರೋಲ್ ಬಂಕ್ ಪಕ್ಕದಲ್ಲಿನೇ ಇರೋದು ಬಾರ್, ಅದು ಅಲ್ಲೇ ಆಗಿರೋದು ಗಲಾಟೆ. ಅದು ನೋಡಿಬಿಟ್ಟು ಅಲ್ಲಿ ಅವ್ರಿಗೂ ಸ್ವಲ್ಪ ಹೇಳ್ಬೇಕು ಬಾರ್ಗವ್ರಿಗೆ. ಅದೆಷ್ಟೇ ಮಾತು, ಒಂದು 10 ಗಂಟೆಗೆ ಕ್ಲೋಸ್ ಮಾಡಬೇಕು, ಆ ಥರ ಏನಾನ ಅವ್ರಿಗೂ ಹೇಳಬೇಕು. ಇಲ್ಲ, ಅದು ಯಾವ್ರೆ ಅವ್ರಿಗೆ ಗೊತ್ತಿಲ್ಲ. ಅವನು ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋವನಂತೆ. ಅವನು ಫುಲ್ ಕುಡ್ದಿದ್ನಂತೆ. ಅವನು 3 ನಶೆ ಮಾಡೋವನಂತೆ. ಗಾಂಜಾ ಹೊಡೆದವನ ಏನೇನೋ 3 ಮಾಡೋವನಂತೆ. ಅವನು ರಾತ್ರಿ ಬಂದು ಹೊಡೆದ್ಬಿಟ್ಟು ಅವನೇ ಬಂದು ಸ್ಟೇಷನಲ್ಲಿ ನಾನೇ ಹೊಡೆದಿದ್ದು ಏನು ಅಂತ ಅವ್ನು ನಿಲ್ಕೊಳಕ್ಕಾಗಿಲ್ಲ ಅಂತ. ಆಮೇಲೆ ಪೊಲೀಸವ್ರು ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ಅವನಿಗೂ ಇಲ್ಲೇ ಅಡ್ಮಿಟ್ ಮಾಡವ್ರು, ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ನಾವು ನೋಡಿಲ್ಲ ಅವನ್ಗೆ. ಇವರಪ್ಪನೂ ಹೇಳಿದ್ರು, ಹುಡುಗ ಅವರಪ್ಪ ಇವಾಗ ಸಾಯಿಸಿದೆ, ಸತ್ತೋಗೋನಿಲ್ಲ. ಅವರಪ್ಪ ಹೇಳಿದ್ರು ಇಲ್ಲೇ ಅಡ್ಮಿಟ್ ಆಗಿದ್ದಾನೆ. ಏನೋ ಅವನು ಒಬ್ಬನೇ ಅಂತ ಇರೋದು. ಕೆಲವರು ಇಬ್ಬರು 3 ಅಂತಾರೆ. ಅವನು ಒಬ್ಬನು ಚಿಕ್ಕಿದ್ದಾನೆ, ಒಬ್ಬನು ಇಲ್ಲೇ ಗೌರ್ಮೆಂಟಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವನು ಫುಲ್ಲು ಎಣ್ಣೆ ಹೊಡೆದವನಂತೆ. ಸರ್, ನಮ್ಮ ಬೀಡಿ ಕಾಲೋನಿ ಹುಡುಗ ಅವನು ಸಲ್ಮಾನ್ ಅಂತ. ಅವನಿಗೆ ರಾತ್ರಿ ಬಂದುಬಿಟ್ಟು ಮನೆಯಿಂದ ಕರ್ಕೊಂಡೋಗಿರೋದು. ನನಗೆ ಬೆಳಿಗ್ಗೆ 7-7:30 ಫೋನ್ ಬಂತು. ಅವರಮ್ಮ ಫೋನ್ ಮಾಡಿದರು, ಈ ಥರ ಅದು ನಮ್ಮ ಮಗಂದು ಮರ್ಡರ್ ಆಗಿದೆ ಅಂತ. ಸಡನ್ನಾಗಿ ನಾನು ಟೇಷನ್ ಹತ್ರ ಬಂದು ನೋಡಿದ್ರೆ ಆಟೋ ಅಲ್ಲಿ ಸೀಸ್ ಮಾಡಿದ್ದಾರೆ. ಅವ್ನು ರಶೀದ್ ಅಂತ ಹುಡುಗ, ಅವ್ನು ಮರ್ಡರ್ ಮಾಡಿರೋದು. ಗಾಯ ಜಾಸ್ತಿ ಆಗಿದೆ, ಅವನಿಗೆ ಹಿಂದ್ಗಡೆ ಏಟು ಬಿದ್ದಿತ್ತು. ಅದು ನೋಡಿಕೊಂಡು ನಾವು ಟೇಷನ್ ಹತ್ರ ಹೋಗಿದ್ರು. ಇವಾಗ ಅವನು ರಶೀದ್ ಇದ್ದಾನಲ್ವಾ, ಆಲ್ರೆಡಿ 2012 ಅವನಿಗೆ ಮೊದಲೇ FIR ಆಗಿದೆ ಅಂತೆ. ಅವನು ಬಂದುಬಿಟ್ಟು ರೌಡಿ ಕೇಸಾಗ ಮೊದಲೇ ಫೀಡ್ ಮಾಡಿದಾರಂತೆ. ತಿರ್ಗಾ ಈ ಮರ್ಡರ್ ಮಾಡಿರೋದು ಈ ಬೈಪಾಸ್ ಬಾರ್ ಹತ್ರ ಆಗಿರೋದು ಮರ್ಡರ್. ಯಾವ ಕಾರಣಕ್ಕಾಗಿದೆ ಅದು ಗೊತ್ತಿಲ್ಲ ನಮಗೆ. ಅವ್ರ ತಂದೆ ತಾಯಿ ಹೇಳಿದ್ಮೇಲೆ ನಮ್ಗೆ ಬಂದುಬಿಟ್ಟು ಇಲ್ಲಿ ವಿಚಾರಣೆ ಮಾಡೋದು ಅಷ್ಟೇ. ಇವನು ಕುಡ್ದಿದ್ದಾನೆ ಇದು ಗೊತ್ತಿಲ್ಲ. ಅವನು ಗಾಂಜಾ ಅಫೀಮು ಎಲ್ಲ ಹೊಡಿತಾನಂತವನು. ಅವ್ನ ಬಿಸ್ನೆಸ್ಸೇ ಅದಂತೆ. ಗಾಡಿನಾಗ ಯಾವಾಗೂ ಚಾಕು ಲಾಂಗ್ ಹಂಗೆ ಇಟ್ಕೊಂಡಿರ್ತಾನಂತೆ. ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ನೋಡಲಿಲ್ಲ. ಮತ್ತು ಎಲ್ಲರೂ ನೋಡಿರೋದೇ ಹೇಳಿದ್ರು. ಇಲ್ಲ ಸರ್, ದುಡ್ಡು ಯಾವುದಿಲ್ಲ. ಪಾಪ ಹುಡುಗ ಆ ಥರದಿಲ್ಲ. ಅವ್ನು ಮೊದಲಿಂದ ಕೆಲಸ ಮಾಡಿಕೊಂಡು ಅವ್ರು ಸೋಫಾ ಸೆಟ್ ಹೊಸದು ಮಾಡಿಕೊಂಡು ಅವ್ನು ಶೋರೂಮು ತೆಗೆದಿದ್ನು ಎಮ್ಗಲ್ ಕಡೆ ಎಲ್ಲೋ. ಲಾಸ್ ಆಗಿಬಿಟ್ಟು ಇವಾಗ ಬಂದುಬಿಟ್ಟು ಇಲ್ಲಿ ಸ್ವಂತ ಕೆಲಸ ಮಾಡ್ಕೊಂಡಿದ್ದಾನೆ. ಯಾರೋ ಸೋಫಾಗೆ ಅಡ್ವಾನ್ಸ್ ಕೊಡ್ತೀನಂತ ಕರ್ಕೊಂಡೋಗಿರೋದು. ಆ ಥರದ್ದು ಏನೂ ವ್ಯವಸ್ಥೆ ಇಲ್ಲ. ಒಂದು ಸಾಲಾಗಿಲ್ಲ, ಏನಿಲ್ಲ. ಸಲ್ಮಾನ್ ಅನ್ನೋ ಹುಡುಗ ನಮ್ಮ ನಾದಿನಿ ಮಗನಾಗಿದ್ದು, ಇವರು ನಿನ್ನೆ ಸಂಜೆ ಸೋಫಾ ಸೆಟ್ ರಿಪೇರಿಗಂತ ಕರೆಸಿ ಅವ್ರಿಗೆ ಅನ್ಯಾಯದಿಂದ ಅವ್ರದ್ದು ಮನೆ ಎಲ್ಲ ಜವಾಬ್ದಾರಿ ಕೂಡ ಇವ್ರ ಮೇಲೆ ನಿಂತಿತ್ತು. ಆದರೆ ಈ ಹುಡುಗ ತುಂಬ ನಾವು ಸಾಕಿದ ಹುಡುಗ, ತುಂಬ ಶಿಸ್ತಿನ ಹುಡುಗ, ಯಾವುದೇ ರೀತಿಯ ಒಂದು ಚಟಗಳಿರಲಿಲ್ಲ. ಮನೆಯ ಫ್ಯಾಮಿಲಿ ಎಲ್ಲ ಕೂಡ ನಡೆಸ್ತಾ ಇದ್ದ. ಆದರೆ ಇಂಥ ವ್ಯಕ್ತಿಗೆ ಇವತ್ತು ಒಂದು ಮಗು ಇದೆ, ರೀಸೆಂಟ್ 26 ವರ್ಷ ಮಗು ಈ ಹುಡುಗನಿಗೆ. ಆದರೆ ಸ್ವಂತ ನಮ್ಮ ನಾದಿನಿ ಮಗ ಆಗಿದ್ರು. ಬಟ್ ಒಳ್ಳೆ ಕ್ಯಾರೆಕ್ಟರ್ ಹುಡುಗ. ಆದರೆ ಇವ್ರನ್ನ ಸೋಫಾ ಸೆಟ್ ರಿಪೇರಿ ಮಾಡಿಸ್ಬೇಕಂತ ಕರೆಸಿ ಇವತ್ತು ಮೋಸದಿಂದ ಸಾಯಿಸಿದ್ದಾರೆ. ಅಂಥ ವ್ಯಕ್ತಿನ ಇವತ್ತು ಬಿಡಬಾರ್ದು, ಅವ್ರ ನ್ಯಾಯ ಕೊಡಿಸ್ಬೇಕು.
ಇವತ್ತು. ಯಾಕಂದರೆ ಇವತ್ತು ನೋಡಿ, ಒಬ್ಬ ತಾಯಿ ಇದೆ, ತಂದೆ ಇದ್ದಾರೆ, ಅವ್ರಿಗೆ ಒಂದು ಫ್ಯಾಮಿಲಿ ಅಂತಿದೆ, ತುಂಬ ಸಾಲ ಕೂಡ ಇದೆ. ಆದರೆ ಇವತ್ತು ಸರ್ಕಾರ ಇಂಥ ಒಂದು ಕುಡಿದು ಚಟ ಎಕ್ಸಿ ಹೊಡೆದಿದ್ದಾರೆ, ಇವತ್ತು ಮರ್ಡರ್ ಮಾಡಿದ್ದಾರೆ. ಆ ಮರ್ಡರ್ ಮಾಡಿರೋ ವ್ಯಕ್ತಿ ಸುಮಾರು ಚಟಕ್ಕೆ ಅವಲಂಬಿತ ಆಗಿರ್ತಾನೆ, ದುಶ್ಚಟಗಳಿಗೆ. ಅಂಥ ವ್ಯಕ್ತಿ ಇವತ್ತು ಮರ್ಡರ್ ಆಗಿದೆ. ಬಟ್ ಇದರಿಂದ ದಯವಿಟ್ಟು ಇವತ್ತು ಸರ್ಕಾರ ಎಚ್ಚೆತ್ಕೊಳ್ಬೇಕು. ಈ ಜಿಲ್ಲಾ ದಂಡಾಧಿಕಾರಿಗಳು ತಕ್ಷಣ ಇದಕ್ಕೆ ಪರಿಹಾರ ಕೊಡಿಸಿ ಆ ವ್ಯಕ್ತಿಗೆ ಪರ್ಮನೆಂಟ್ ಆಗಿ ಜೈಲು ಕಳಿಸ್ಬೇಕು. ಬಟ್ ನಷ್ಟ ಯಾರಿಗಾಗಿದೆ ಅವ್ರು ಪರಿಹಾರ ಕೊಡಿಸ್ಬೇಕು ಸರ್. ಏನು ಗಲಾಟೆ ಆಗಿದೆ? ಗಲಾಟೆ ಏನು ಅಂತ ಗೊತ್ತಿಲ್ಲ, ಬಟ್ ಅವ್ರು ಸೋಫಾ ಸೆಟ್ ರಿಪೇರಿ ಅಂತ ಕರೆಸಿದ್ದಾರೆ ಸರ್. ಅವರು ಯಾರು ಅದು ಅವ್ರ ಜೊತೆಯಲ್ಲಿ ಹೋಗಿದ್ರಲ್ವ, ಈಗ ಅವ್ರ ಅಮ್ಮ ಹೇಳ್ತಲ್ಲ, ನಾವು ಬೇರೆ ಊರಲ್ಲಿರೋದು, ಬಟ್ ಆಲ್ರೆಡಿ ಅವ್ರ ಅಮ್ಮ ಹೇಳಿದ್ದಾರೆ. ಆದರೆ ಇದು ಆ ಹುಡುಗ ತುಂಬ ಒಳ್ಳೆ ಹುಡುಗ. ಆದರೆ ಇವತ್ತು ಅಲ್ಲಿ ಆಗಿರೋದು ದುಶ್ಚಟಕ್ಕೆ ಒಳಪಟ್ಟಂಥ ವ್ಯಕ್ತಿ ಇವ್ರನ್ನ ಕೊಲೆ ಮಾಡಿ ಮರ್ಡರ್ ಮಾಡಿದ್ದಾರಂತ ನಮಗೂ ವಿಷಯ ತಿಳಿತು. ಅದು ದಯವಿಟ್ಟು ನ್ಯಾಯ ಕೊಡಿಸಿ. ಬಡ ಕುಟುಂಬ, ಅವರು ಇಡೀ ಫ್ಯಾಮ್ಲಿ ಅವ್ರ ಮೇಲೆ ಅವಲಂಬಿತ ಆಗಿತ್ತು, ಚಿಕ್ಕ ವಯಸ್ಸು. ನಿಮ್ಮ ಕಡೆ ನಾನು ರಿಕ್ವೆಸ್ಟ್ ಆಗಂದರೆ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸರ್. ಏನಾಯ್ತು ನೆನ್ನೆ? ನಿನ್ನೆ 11:30ಗೆ ನಮ್ಮ ಮಗನು ಏನು ಸ್ವಲ್ಪ ಆರ್ಡ್ರ್ ಐತೆ ಅಂತ ಹೋದರು. 12:30ಗೆ ಫೋನ್ ಬಂತು, ಈ ಥರ ಯಾರು ಸ್ವಲ್ಪ ಏಟು ಬಿದ್ದಿದೆ, ಅರ್ಜೆಂಟ್ಗೆ ಬರ್ರಿ ಅಂತ. ನನ್ನ ಮಗನು 3 ಹೋದ್ರಿ. ಹೋದ್ಮೇಲೆ ಅಲ್ಲಿ ನೋಡಿದರೆ ಅರ್ಧ ರೋಡ್ನಾಗ ಹೋದ್ರೆ, ಅರ್ಧ ರೋಡ್ನಾಗ ಹೋದ್ಮೇಲೆ ಇದು ಮಾಡಿ ಮತ್ತೆ ನಾವು ಫೋನ್ ಮಾಡಿದ್ವಿ ಅವ್ರಿಗೆ, ಯಾರು ಮಾಡಿದ್ದಾರೆ ಅವ್ರಿಗೆ. ಇಲ್ಲ, ಪೂರ್ತಿ ಆಗಿಬಿಟ್ಟಿದೆ, ರೋಡ್ನಾಗ, ಸೆಂಟ್ರಲ್ ರೋಡ್ನಾಗ ಆಗಿಬಿಟ್ಟಿದ್ದಾರೆ, ಬಾರು ಪಕ್ಕದಾಗ. ಬೈಪಾಸ್ ಜೊತೆನಾಗ ಹೋಗಿರೋದು. 5 ಜನ ಹೋಗಿದ್ದಾರಂತೆ ಗಾಡಿನಾಗ. ಅದು ಯಾರ್ಯಾರು ಹೆಸರು ಇದ್ದಾರೆ ಮಾಡಿಸಿದ್ವಿ ಸರ್. ಯಾರು ಮಾಡಿದ್ದಾರು? ಇಲ್ಲ, ನಂಬರ್ ಅವರು ಕೊಟ್ಟಿದ್ದಾರೆ. ನಮ್ಮ ಮಗನ ಫೋನ್ನಾಗೈತೆ ನಂಬರು. ಆ ಫೋನಿಂಕ DC ಮೇಡಮ್ ಬಂದು ನಾವು ಫೋನ್ ಕೂಡ ಕೊಟ್ಟಿದ್ದೀರಿ ಅವ್ರಿಗೆ. ಮತ್ತು ಅವ್ನು ಸಾಯಿಸಿರೋ ನಿಮ್ಮ ಮಗನ ಫ್ರೆಂಡಾ ಏನು? ಗೊತ್ತಿಲ್ಲ ಸರ್, ನಿಮಗೆ ಗೊತ್ತಿಲ್ಲ. ಇವರು ಫ್ರೆಂಡು, ಅದನ್ನಾಗ 4 ಜನನೂ ಫ್ರೆಂಡು. ಆಟೋ ಡ್ರೈವರು ಕುಚ್ಚಿರೋದು. ಅದು ಏನು ಹೆಂಗಾಯಿತು ನಾವು ನೋಡಲಿಲ್ಲ, ಗಲಾಟೆ ಆಗಿತ್ತು ಅದು ಗೊತ್ತಿಲ್ಲ ಸರ್. ನಾವು ಇರಲಿಲ್ಲ ಅಲ್ಲಿ. ಅದು ಏನಿಲ್ಲ ಸರ್. ಇಲ್ಲ, ಅದು ಏನಿಲ್ಲ, 1000 ರೂಪಾಯಿದು ಏನಿಲ್ಲ. ಅವರು ಹೋಗಿರೋದು ಆಟೋನಾಗ ಹೋಗಿರೋದು 1000 ರೂಪಾಯಿ. ಬೇರೆಯವ್ರ ಹತ್ರ 500 ರೂಪಾಯಿ ತಗೊಂಡವರು ಇಬ್ಬರು ಹೋಗಿ ಕುಡ್ದಿರೋದು. ಅವನು 4 ಇದು ಬೇರೆ ತೊಗೊಂಡಿದ್ದನಂತೆ ಆಟೋವನ್ನು. ಅವನಿಗೋಗಿ ಮಾತಾಡಿದ್ದಾನೆ. ಅವನು ಕಲ್ಲನಾಗ ಎತ್ತಿ ಇಲ್ಲಿ ಹಾಕಿದ್ದಾನೆ, ಇಲ್ಲಿ ಏಟು ಬಿದ್ದಿದೆ. ಮತ್ತು ಏನೇನಾಯಿತು ಗೊತ್ತಿಲ್ಲ, ಅಷ್ಟಾಗಿದೆ ಪ್ರಶ್ನೆ. ಆಮೇಲೆ ಮೇಡಮ್ ಅವರು, ಪೊಲೀಸವರು ಬಂತು, ಎಲ್ಲ ಅವರೇ ನೋಡಿದರು. ಸೋಫಾ ಕೆಲಸ ಮಾಡ್ತಾನೆ. ಹಾಂ, ಮದುವೆ, ಒಂದು ಮಗು ಐತೆ, 2 ವರ್ಷ. ಮದುವೆ ಆಗಿ 4 ವರ್ಷ ಆಯಿತು. 4 ವರ್ಷ ಆಯಿತು ಮದುವೆ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನಮಗೆ. ಆಮೇಲೆ ಹೋಗಿದ್ದು ನಾವು 12:30ಗೆ. ಇಲ್ಲ, ಏನಿಲ್ಲ ಸರ್, ಏನಿಲ್ಲ. ಹಾಂ, ಚೆನ್ನಾಗಿದ್ನು. ಏನು ಗಲಾಟೆ ಎಂತಿದ್ದು ಮನೆಯವ್ರದ್ದು ಏನಿಲ್ಲ. ಹಾಂ, ಸ್ವಂತ ಫ್ಯಾಕ್ಟ್ರಿ ಐತೆ ಹಾಕ್ಕೊಂಡು. ಹಾಂ, ಏನು ಸರ್, ಅದು ಗೊತ್ತಿಲ್ಲ ಸರ್. ಕರೆದಿದ್ರು, ಜೊತೆನಾಗೆ ಹೋಗಿದ್ರು. ಅವನು ಕುಡ್ದಿದ್ದಾನೆ, ಇವನು ಕುಡ್ದಿದ್ದಾನೆ. ಅದು ಏನಾಯಿತು ನಾವು ನೋಡಲಿಲ್ಲ. ಕುಡ್ದಿದ್ದಾನೆ, ಅವನು ಕುಡ್ದಿದ್ದಾನೆ. ಸುಳ್ಳು ಯಾರು ಕೈಗೊಳ್ಳಬೇಕು? ಅವನು ಕುಡ್ದಿದ್ದಾನೆ ಜೊತೆನಾಗ. ಅದು ಯಾರ್ಯಾರು ಕುಡ್ದಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಾವು ಆಮೇಲೆ ಹೋಗಿದ್ದು. ಅದು ಗೊತ್ತಿಲ್ಲ ಸರ್. ನಾವು ನೋಡಿದ್ರೆ ನಾವು ಹೇಳ್ಬೇಕು, ನೋಡಿಲ್ಲ ಅಂದರೆ ಏನಕ್ಕೆ ಹೇಳ್ಬೇಕು ನಾವು? ಮನೆ ನಿಂಗೆ ಫ್ಯಾಕ್ಟ್ರಿ ನಿಂಗೆ 11:30ಕ್ಕೆ ಹೋಗಿರೋದು. 11:30ಗೆ ಕೆಲಸವನು ಬಂದು ಬೀಗ ಕೊಟ್ಬಿಟ್ಟು ಹೋಗಿದ್ರು. ಬೀಗ ಗಾಡಿ ನಿಲ್ಲಿಸ್ಬಿಟ್ಟು, ಯಾವುದು ಸೋಫಾ ಆರ್ಡ್ರ್ ಐತೆ ಅಂತ ಬಂದುಬಿಡ್ತೀನಿ ಅಂತ ಹೋಗಿದ್ದು. ಮತ್ತು 12:30, 1:45 ಗಂಟೆ ನಿಂತು. ಆವಾಗ ನಮಗೆ ಫೋನ್ ಬಂದಿದ್ದು, ಈ ಥರ ಆಗಿದೆ, ಸ್ವಲ್ಪನೇ ಕುಚ್ಚಿರೋದು ಅಂತ ಇದು ಮಾಡಿದ್ದಾರೆ. ಚಾಕು ಇನ್ನೂ ಸಿಕ್ಕಿಲ್ಲ ಪೊಲೀಸವ್ರಿಗೆ.
ಮೂರು ಇಂಚ್ ಹೋಗಿದ್ದು ಒಳಗಡೆ. ಸೆಟ್ ಇದು ಮಾಡೋಕೆ ಅಂತ ಕರ್ಕೊಂಡು ಹೋಗೋ ಅರ್ಧ ಗಂಟೆ ಟೈಮಲ್ಲಿ ಬಡ್ದು ಬಿಟ್ಟಿದ್ದಾರೆ ಸರ್. ಆ ಹುಡುಗನು ಗಾಡಿ ತಕೊಂಡ್ ಬಂದು ಒಂದು 10 ನಿಮಿಷನೂ ಇಲ್ಲ ಆಟೋನಲ್ಲಿ ಕೂರ್ಸ್ಕೊಂಡು ಹೋಗಿ ನನ್ನ ಮಗಗೆ ಹಿಂಗೆ ಮಾಡಿದ್ದಾರೆ ಸರ್. ನನ್ನ ಮಗಳು ನಮಗೆ ಏನು ಮಾಡಿದರೆ ಸರ್? ನನಗೆ ಸಾಯಿಸ್ಬಿಡ್ರಿ ಸರ್. ನನ್ನ ಮಗಳಿಗೆ मेरे बच्चे को मैं पूछ ले ಗೊತ್ತಿದ್ದೀ ನಾ ಏನು ಇಲ್ಲ ಸರ್. ಅವರು ಫ್ಯಾಕ್ಟ್ರಿನಿಂದ ಬರ್ದ್ರಂತೆ ಊಟ ತಿನ್ನೋಕೆ ಮನೆಗೆ ಬರ್ತಾ ಇದ್ದೆ ಕರ್ಕೊಂಡು ಹೋಗಿದ್ದಾರೆ ಸರ್. ಕರ್ಕೊಂಡು ಹೋಗಿ ನಮಗೆ ಆ ಮಗುನೇ ಸರ್. ನಮಗೆ ನನ್ನ ಮಗ ಎಂಥ ಮಗ ಎಲ್ಲ ಇವ್ರಿಗೆಲ್ಲ ಕೇಳ್ರಿ ಸರ್. ಒಂದು ದೊಡ್ಡ ಮಾಡ್ತಾಯಿಲ್ಲ ಸೋಫಾ ಸೆಟ್ಗೆ ಅಲ್ತಿ ತಗೊಳಕ್ಕೆ ಕರ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಟೈಮಲ್ಲಿ ಫೋನ್ ಮಾಡಿಬಿಟ್ಟಿದ್ದಾರೆ ಸರ್. ನಮಗೆ ನಮ್ಮ ಮಗ ಇಲ್ಲ ಸರ್. ನನ್ನ ಮಗಗೆ ಅವ್ರಿಗೆ ಸಾಯಿಸಿದೆ ಯಾಕೆ ಸರ್? ನಮಗೆ ಸಾಯಿಸ್ಬಿಡ್ರಿ ಸರ್. ನನ್ನ ಮಗ ಏನು ಮಾಡಿದ್ರು ಏನು ಇಲ್ಲ ಸರ್. ಯಾರಿಗನ್ನ ಕೇಳ್ರಿ ಸರ್ ನೀವು. ನಮ್ಮ ಮಕ್ಕಳು ಅಂತ ಅವರಲ್ಲ 1 ತಿಂಗಳದಲ್ಲ ಒಂದತ್ತಿರ್ತಾರೆ, ನಮಾಜ್ ಗೊತ್ತಾರೆ, ಯಾವಾಗೂ ಟೋಪಿ ತಲೆ ಮೇಲೆ ಸರ್. ನನ್ನ ಮಗಗೆ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ನು ಕರ್ಕೊಂಡು ಹೋಗಿರೋದು ಸೋಫಾ ಸೆಟ್ಟು ಇದು ಮಾಡೋಗೆ. ನಮಗೆ ಅವನು ವಸೀಮ್ ಅಂತ ಗಾಡಿ ತಗೊಂಡು ಬಂದು ಎಲ್ಲಿ ಸಲ್ಮಾನ್ ಅಂತ ನಾನು ಕೇಳಿದ್ನಿ. ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲಲ್ಲ ಅಂತ. ಬರ್ತಾರೆ ಆಂಟಿ, ಅವನು ಮಧ್ಯಾಹ್ನ ಊಟ ಮಾಡಿಲ್ಲ, ಇದು ಸೋಫಾ ಸೆಟ್ಗೆ ಅಲ್ತಿ ತಕೊಂಡು ಹೋಗಿದ್ದಾನೆ ಅಂತ. ಒಳಗಡೆ ಹೋಗಿ ಅರ್ಧ ಗಂಟೆ ಟೈಮೇನೆ ಸರ್ ನಮಗೆ ಹೊಡೆದ್ಬಿಟ್ರು ಅಂತ ಫೋನ್ ಬಂದ್ಬಿಡ್ತು. ಹೌದಂತೆ ಸರ್. ನಾವೇನು ಜಾಸ್ತಿ ಅವ್ರಿಗೆ ನೋಡಿಲ್ಲ. ಅವರೆಲ್ಲನೂ ಫ್ರೆಂಡೇ ಅಂತ ಏನೋ ನಮಗೆ ಗೊತ್ತಿಲ್ಲ ಸರ್. ಯಾರ್ಯಾರು ಕರ್ಕೊಂಡು ಹೋಗಿದ್ದಾರೋ ನಮಗೆ ಅದೂ ಗೊತ್ತಿಲ್ಲ. ಅಣ್ಣ ಕರ್ಕೊಂಡು ಹೋದ್ರು ಅಂತ ಆ ಹುಡುಗನ ಎಲ್ಲಿದ್ನಷ್ಟೇ ಸರ್ ನಮಗೆ ಗೊತ್ತಿರೋದು. ನಾವು ಅರ್ಧ ಗಂಟೆ ಮುನ್ನ ಆಗಿಲ್ಲ, 12:15 1 ಗಂಟೆಗೆಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಹಂಗೆ ನಮಗೆ ನ್ಯಾಯ ಬೇಕು ಸರ್. ನನ್ನ ಮಗ ಬೇಕು ಸರ್. ನನಗೆ ಅವನೇ ಸರ್. ಅಮ್ಮಿ ಮೈಹು ಅಂತ ಹೇಳ್ತಾ ಇದ್ರಲ್ಲ, ನನ್ನ ಮಗ ಬೇಕು ಸರ್. ನನಗೆ ಏನು ಬೇಡ, ನಮ್ಮ ಮಗ ಬೇಕು ಸರ್. ನನಗೆ ಅವನು ಯಾರು ಸಾಯಿಸಿದ್ದಾನೆ ಅವನಿಗಿನ್ನ ಇಂಥ ಕಷ್ಟ ಬರಬೇಕು ಸರ್. ನನ್ನ ಮಗ ಯಾರಿಗೂ ಕೆಟ್ಟವನಲ್ಲ ಸರ್. ಯಾರಿಗನ್ನ ಕೇಳಿ ಸರ್. ಬಚ್ಚಾ ಮೇರಾ ಸಲ್ಮಾನ್, ಮೇರಾ ಬಚ್ಚಾ ಮೇರಾ.